ಜನರ ಹೃದಯ ಸಾಮ್ರಾಟರಾದಂತಹ, ಈ ದೇಶವನ್ನ ಒಗ್ಗೂಡಿಸಿದಂತಹ, ಒಗ್ಗಿನ ಮನುಷ್ಯರಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ರ 150ನೇ ಜನ್ಮ ದಿನಾಚರಣೆಯ ಅಂಗವಾಗಿ ವಾಕಾಥಾನ್ ಮಾಡಲಾಗಿದೆ. ಈ ಒಂದು ವ್ಯವಸ್ಥೆಯನ್ನ ಈ ಒಂದು ಸಭೆಗೆ ಆಗಮಿಸಿರುವಂತಹ ಕೇಂದ್ರದ ಮಂತ್ರಿಗಳು, ಉತ್ತರದ ಲೋಕಸಭಾ ಸದಸ್ಯರಾದಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಬೆಂಗಳೂರು ಕೇಂದ್ರ ಲೋಕಸಭಾ ಸದಸ್ಯರಾದಂತಹ ಪಿ.ಸಿ. ಮೋಹನ್ ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಪ್ತಗಿರಿ ಗೌಡರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದಂತಹ ಎಸ್ ಹರೀಶ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಮತ್ತು ಮಾಜಿ ಶಾಸಕರಾದಂತಹ ಎಂ.ಡಿ. ಲಕ್ಷ್ಮೀನಾರಾಯಣ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದಂತಹ ವಿನಯ್ ಬಿದ್ರಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಒಂದು ವಾಕಾಥಾನ್ಗೆ ಬಂದಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದ ರಾಜ್ಯ ಕಾರ್ಯದರ್ಶಿಗಳಾದಂತಹ ವಿನಯ್ ಬಿದ್ರಿ ಅವರು ತಿಳಿಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ. ನಿಜವಾದ ಉಕ್ಕಿನ ಮನುಷ್ಯ ಸ್ವತಂತ್ರ ಭಾರತದ ಸಂದರ್ಭದಲ್ಲಿ 556 ರಾಜ್ಯ ಸಂಸ್ಥಾನಗಳಾಗಿ ಆಡಳಿತ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ದೇಶಕ್ಕೆ ಸ್ವತಂತ್ರ ಸಿಗುವ ಹೊತ್ತಿನಲ್ಲಿ ಮುಂಚೂಣಿ ನೇತೃತ್ವವನ್ನು ವಹಿಸಿ ದೇಶದ ಪ್ರಥಮ ಗೃಹ ಮಂತ್ರಿಯಾಗಿ ಒಂದು ಬಲಿಷ್ಠ ಗಣರಾಜ್ಯವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲ 556 ಸಂಸ್ಥಾನಗಳನ್ನು ಭಾರತ ಗಣತಂತ್ರ ವ್ಯವಸ್ಥೆ ಒಳಗಡೆ ವಿಲೀನ ಮಾಡಿ ಇವತ್ತು ಇಡೀ ಜಗತ್ತು ಬೆರಗುಗಣ್ಣಿನಿಂದ ನೋಡ್ತಾ ಇರತಕ್ಕಂತ ಒಂದು ಒಕ್ಕೂಟ ವ್ಯವಸ್ಥೆಗೆ ಬುನಾದಿಯನ್ನು ಹಾಕಿಕೊಟ್ಟಂತ ನಮ್ಮೆಲ್ಲರ ಶ್ರದ್ಧೆಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮ ಜಯಂತಿಯ ದಿನ ಬರೋರಿದ್ದಾರೆ. ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಒಂದೇ ಮಾತ್ರ. ಧನ್ಯವಾದಗಳು. ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ. ಭಾರತ್ ಮಾತಾ ಕಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಗೆ ನಡಿಗೆಯನ್ನು ಮಾಡ್ತಾರೆ. ನಾವು ಕೂಡ ಬೆಂಗಳೂರಿನ ಕೇಂದ್ರ ಮತ್ತು ಉತ್ತರ ಸೇರಿ ನಾವು ಇವತ್ತು ಈ ನಡಿಗೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆ ಏನು ಯುವಕರಿದ್ದಾರೆ ಅವರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲರ ನಮ್ಮ ದೇಶಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ತಿಳಿಸೋ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ಕೇಂದ್ರ ಸಚಿವರು ಹಾಗೂ ಬೆಂಗಳೂರು ಉತ್ತರದ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿ. ಭಾರತ್ ಮಾತಾ ಕಿ, ವಂದೇ ವಂದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಜೋರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ. ಬಲೋ ಭಾರತ್ ಮಾತಾ ಕಿ. ವೇದಿಕೆಯಲ್ಲಿರುವಂತ ಪಿ.ಸಿ. ಮೋಹನ್ ಅವರೇ, ಹರೀಶ್ ಅವರೇ, ಸಪ್ತಗಿರಿ ಗೌಡ್ರೆ, ಎಲ್ಲ ನಮ್ಮ ಅಣ್ಣನ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಎಲ್ಲ ಬಂಧುಗಳೇ, ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಲ್ಲಿ ಯುನಿಟಿ ಮಾರ್ಚ್ ನಡೆಸುವಂತ ಪರಿಸ್ಥಿತಿ ಈ ದೇಶಕ್ಕೆ ಯಾಕೆ ಬಂತು?
ನಮ್ಮೆಲ್ಲರ ಮನಸ್ಸಲ್ಲಿ, ಜನರ ಮನಸ್ಸಲ್ಲಿ ಇವತ್ತು ಬರ್ತಾ ಇರುವಂತದ್ದು, ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ರು, ಈ ದೇಶದ ಐಕ್ಯತೆಯ ಬಗ್ಗೆ ಹೋರಾಟ ಮಾಡಿದ್ರು, ಯಾರು ಈ ದೇಶಕ್ಕಾಗಿ ಮುಂದಾಲೋಚನೆಯನ್ನು ಮಾಡಿದ್ರು, ಅವರನ್ನ ಮರೆಸುವಂತ ವ್ಯವಸ್ಥಿತ ಷಡ್ಯಂತ್ರ ದೇಶದಲ್ಲಿ ನಡೆಯಿತು. ಈ ಷಡ್ಯಂತ್ರದ ಭಾಗವಾಗಿಯೇ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಲಾಯಿತು, ಚುನಾವಣೆಯಲ್ಲಿ ಅವರನ್ನ ಸೋಲಿಸಲಾಯಿತು. ಹಾಗೇನೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಯಾರನ್ನ ನಾವು ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಯಾರು ಈ ದೇಶ ಹೇಗೆ ಮುನ್ನಡಿಬೇಕನ್ನುವಂತ ಯೋಚನೆಯನ್ನು ಹೊಂದಿ ಈ ದೇಶಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು, ಅವರ ಎಲ್ಲ ಸಲಹೆಗಳನ್ನ ಧಿಕ್ಕರಿಸಿ ಈ ದೇಶವನ್ನ ಇಬ್ಬಾಗ ಮಾಡಲಾಯಿತು. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಈ ದೇಶ ಅರಿದು ಹಂಚಿ ಹೋಗಿತ್ತು. ಉತ್ತರದಲ್ಲಿ ಮಹಾರಾಜರುಗಳು, ಕಾಶ್ಮೀರದ ಮಹಾರಾಜ ಕಾಶ್ಮೀರದಿಂದ ಹಿಡಿದು ಹೈದರಾಬಾದಿನ ನಿಜಾಮರ ತನಕ ಈ ದೇಶ ಬೇರೆ ಬೇರೆ ಭಾಗಗಳಲ್ಲಿ ರಾಜ ಮಹಾರಾಜರು, ಬೇರೆ ಬೇರೆ ಪ್ರಾಂತಗಳು, ಭಾಷೆಗಳು ಇದನ್ನೇ ಹಂಚಿ ಹೋಗಿತ್ತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿದ್ರು. ಈ ದೇಶವನ್ನು ಒಟ್ಟು ಮಾಡಬೇಕು. ದೇಶ 3 ಭಾಗ ಆಯಿತು. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಆಯಿತು. ಈ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಲಿಕ್ಕೆ ಯಾರೂ ರೆಡಿ ಇರಲಿಲ್ಲ. ಎಲ್ಲ ಅಧಿಕಾರದ ಹಿಂದೆ ಬಿದ್ದಿದ್ರು. ನಾನು ಯಾವ ಮಂತ್ರಿ ಆಗ್ಬೇಕು ಅನ್ನೋ ಯೋಚನೆಯಲ್ಲಿದ್ರು. ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವತ್ತು ಹೇಳ್ತಾರೆ, ಈ ದೇಶವನ್ನ ಒಟ್ಟು ಮಾಡಿಲ್ಲ, ಈ ದೇಶದ ಎಲ್ಲ ಮಹಾರಾಜಗಳನ್ನ ಒಪ್ಪಿಸಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತಂದಿಲ್ಲ ಅಂದ್ರೆ ಈ ದೇಶ ಮತ್ತೆ ಉಳಿಯಲ್ಲ, ಮತ್ತೆ ಭಾಗ ಆಗುತ್ತೆ, ಚೂರಾಗುತ್ತೆ. ಅದಕ್ಕಾಗಿ ಈ ದೇಶವನ್ನ ಒಟ್ಟು ಮಾಡಬೇಕು. ಕಾಶ್ಮೀರದ ಮಹಾರಾಜರಿಂದ ಹಿಡಿದು ಹೈದರಾಬಾದಿನ ನಿಜಾಮರ ತನಕ ಯಾರು ವಿರೋಧ ಮಾಡಿದ್ರು, ಆ ವಿರೋಧವನ್ನ ಧಿಕ್ಕರಿಸಿ ಅದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ದೇಶವನ್ನು ಒಟ್ಟು ಮಾಡಿದಂತ ಮಹಾನ್ ನಾಯಕ ಅಂದ್ರೆ ಅದು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರಭಕ್ತಿಯನ್ನು ಪ್ರೇರೇಪಿಸುವಂತ ಪಕ್ಷ. ನಾವೆಲ್ಲರೂ ಒಟ್ಟಾಗಿ ಈ ಒಂದು ಯುನಿಟಿ ಮಾರ್ಚ್ ಅಲ್ಲಿ ಭಾಗವಹಿಸೋಣ. ನಮ್ಮ ದೇಶ ಏಕ ಭಾರತ್ ಶ್ರೇಷ್ಠ ಭಾರತ್, ಏಕ ಭಾರತ್ ಏಕ ಭಾರತ್ ಆತ್ಮನಿರ್ಭರ್ ಭಾರತ್ ಕೂಡ 2047ಕ್ಕೆ ಭಾರತ 100ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಾಗ ಎಲ್ಲ ನಾಯಕರಿಗೆ ಗೌರವ ಸಿಗಬೇಕು. ಗೌರವ ಹೇಗೆ ಸಿಗಬೇಕು? ನಾವೆಲ್ಲ ಒಟ್ಟಾಗಿ ಸಿಗಬೇಕು, ನಾವೆಲ್ಲ ಒಂದಾಗಿ ಸಿಗಬೇಕು. ಅದಕ್ಕಾಗಿ ನಮ್ಮ ದೇಶ ಆತ್ಮನಿರ್ಭರ ಆಗಬೇಕು. ಪ್ರಪಂಚದಲ್ಲೇ ಎಲ್ಲ ಕ್ಷೇತ್ರದಲ್ಲಿ ನಂಬರ್ 1 ಮಾಡುವಂತ ಶಕ್ತಿ ನಮ್ಮೆಲ್ಲ ಯುವಕರಲ್ಲಿದೆ. ಇವತ್ತಿನ ಯುವಕರು ಮುಂದಿನ 2047ಕ್ಕೆ ಪೀಳಿಗೆ, ಅವರು ಈ ದೇಶ ಕಟ್ಟುವಂತವರು. ಅದಕ್ಕಾಗಿ ಅವರಿಗೆ ಪ್ರೇರಣೆ ಕೊಡಕ್ಕೆ ನಾವು ಈ ಕೆಲಸವನ್ನು ಮಾಡಬೇಕಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ, ನಶಮುಕ್ತ ಭಾರತದ ಬಗ್ಗೆ ನಾವು ಹೇಳಬೇಕಾಗಿದೆ. ಏಕ ಭಾರತ್ ಏಕ ಭಾರತ್ ಆತ್ಮನಿರ್ಭರ್ ಭಾರತ್. ಇನ್ನೊಂದ್ಸರಿ ಏಕ ಭಾರತ್ ಏಕ ಭಾರತ್. बोलो भारत माता की, बोलो भारत माता की. सरदार वल्लभभाई पटेल ಅವರಿಗೆ ಏಕ ಭಾರತ್ ಏಕ ಭಾರತ್. बोलो भारत माता की.
ಸ್ಲೋ